ಎಲ್ಲರಿಗೂ ಸ್ವಾಗತ. ಎಲ್ಲರೂ ಶಿಕ್ಷೆಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಆಶ್ವತಿ ಅಂತ. ಈಗ ನಾವು ತಿರುವನಂತಪುರಕ್ಕೆ ರೀಚ್ ಆಯಿತು. ಟೋಟಲ್ 9:30 ನಡುವೆ ಚಿತ್ರರಂಜನ ಇದ್ದಾನೆ, ಶಿವರಾಜ್ ಇದ್ದಾನೆ, ಅವನೇ ಅಲ್ಲಿದ್ದಾನೆ. ಅವನು ವಿಡಿಯೋದಲ್ಲಿ ಬರಲಿಕ್ಕೆ ಅಷ್ಟು ಇಷ್ಟ ಇಲ್ಲ. ನಾವೀಗ 9:30 ಜರ್ನಿ ಮಾಡಿದ್ದು ಕಾಸರಗೋಡಿಂದ ತಿರುವನಂತಪುರವರೆಗೆ. ಒಳ್ಳೆ ರೀತಿಯಲ್ಲಿ ಜರ್ನಿ ಇತ್ತು. ಆದರೆ ನಮಗೆ ಇದು ಸಿಗಲಿಲ್ಲ, ಅಂದರೆ ಸ್ಲೀಪರ್ ಸಿಗಲಿಲ್ಲ. ಇದರ ಸ್ವಲ್ಪ ಕಷ್ಟ ಆಯಿತು. ಸೀಟನ್ನು ಗೋಲ್ಡ್ ಥರ ನಾವು ಅಲ್ಲ ಚಿತ್ರರಂಜನ ಭಯಂಕರ ಕಷ್ಟ ಆಯಿತು. ಸ್ವಲ್ಪ ಯಾವುದಾದ್ರೂ ಜನರಲ್ಲಿ ಬಂದರೆ ನೀವು ಸೀಟ್ ಇದ್ರೆ ನಿಮಗೆ ಬಚ್ಚವು, ಇಲ್ಲದ್ರೆ ಸೀಟ್ ಇಲ್ಲದ್ರೆ ಕಷ್ಟನೇ ಯಾವತ್ತಿದ್ರು. ನಾವು ಸ್ವಲ್ಪ ಹೊತ್ತು ಚಾ ಎಲ್ಲ ಕುಡಿದು ಮತ್ತೆ ಸಿಗುವಾಯ್ತು. ನಾವು ಹೋದ ರೈಲು ಯಾವುದು? ಮಾವೇಲಿ ಎಕ್ಸ್ಪ್ರೆಸ್ ಅಲ್ಲಿ ಹೋದದ್ದು. ಬೆಳಿಗ್ಗೆ 6:10 6:20 ತಲುಪಿದೆವು. 3 ಜನ. ಒಳ್ಳೆ ಬಿತ್ತು. ತಿರುವನಂತಪುರ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹತ್ತಿರ ಇರುವುದು. KSRTC ಬಸ್ ಸ್ಟ್ಯಾಂಡ್ ಹತ್ತಿರ ಉಂಟು. ಒಳ್ಳೆ ರಶ್ ಇತ್ತು. ಅಷ್ಟು ರಶ್ ಇರ್ಲಿಲ್ಲ, ಅಷ್ಟು ಸೌಂಡ್ ಸಹ ಇರ್ಲಿಲ್ಲ. ಎಲ್ಲರೂ ಹೆಲ್ಮೆಟ್ ಹಾಕಿದ್ರು ಈ ಪ್ಲೇಸ್ ಅಲ್ಲಿ. ಕೇರಳ ಒಳ್ಳೆ ಬಿತ್ತು ಬೆಳಿಗ್ಗೆ. ಹಾಯ್ ಫ್ರೆಂಡ್ಸ್, ನಾವೀಗ ಎಲ್ಲಿದೆ ಹೇಳ್ಬೇಕಾದ್ರೆ ತಿರುವನಂತಪುರ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮತ್ತು ಅಲ್ಲಿ KSRTC ಬಸ್ ಸ್ಟ್ಯಾಂಡ್ ಉಂಟು, ಅಲ್ಲಿ ಹತ್ತಿರ ಇದ್ದೀವಿ. ನಾನು ಚಿತ್ತರಂಜನ್, ಶಿವರಾಜ್. ಚಾ ಎಲ್ಲ ಕೊಡಲಿಲ್ಲ. ಇನ್ನು ನಮ್ಮ ಹೋಗುವ ಒಂದು ಸ್ಥಳ ಉಂಟು, ಅಲ್ಲಿಗೆ ನಾವೀಗ ಹೋಗಬೇಕು. ಸ್ವಲ್ಪ ಹೊತ್ತು ಹೋಗುವ. ಈಗ ಬಸ್ ಉಂಟು ಅಲ್ಲಿಗೆ. ಒಂದು 19 ಕಿಲೋಮೀಟರ್ ಉಂಟು ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಬಸ್ಸಲ್ಲಿ ಹೋಗುವ ಒಳ್ಳೆ ಬಿತ್ತು. ಹಿಸ್ಟಾರಿಕಲ್ ಪ್ಲೇಸ್ ತರ ಇತ್ತು ನೋಡ್ಲಿಕ್ಕೆ. ಒಳ್ಳೊಳ್ಳೆ ರೀತಿಯ ಚರ್ಚ್ಗಳು, ಒಳ್ಳೆ ರೀತಿಯ ಬಸ್ಸುಗಳು, ಎಲೆಕ್ಟ್ರಿಕಲ್ ಬಸ್ಸುಗಳು, ತುಂಬಾ ಎಲೆಕ್ಟ್ರಿಕಲ್ ಬಸ್ಸುಗಳು. ಹಾಯ್ ಫ್ರೆಂಡ್ಸ್, ನಾವೀಗ ಎಲ್ಲಿದ್ದು ಹೇಳ್ಬೇಕಾದ್ರೆ ನಾವು ತಿರುವನಂತಪುರದ ರೈಲ್ವೆ ಸ್ಟೇಷನ್ ಉಂಟಲ್ಲ, ತಿರುವನಂತಪುರ ಸೆಂಟ್ರಲ್, ಅಲ್ಲಿಂದ ಸೀದಾ ಬಸ್ ಹತ್ತಿಕೊಂಡು ಸೀದಾ ಪೆರೂರು ಕಡವ ಎಂಬ ಒಂದು ತಿರುವನಂತಪುರದಲ್ಲಿರುವ ಒಂದು ಚಿಕ್ಕ ಒಂದು ಗ್ರಾಮ ಆಗಿದೆ. ಚಿಕ್ಕಲ್ಲ ದೊಡ್ಡ ಉಂಟು. ಅಲ್ಲಿಗೆ ಬಂದಿದೆ ಬಸ್ಸಲ್ಲಿ. ಅಲ್ಲಿಂದ ಇಲ್ಲಿಗೆ ಬಸ್ಸಿಗೆ 18 ರೂಪಾಯಿ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಮತ್ತೆ ಚಾ ಎಲ್ಲ ಕುಡಿಲಿಲ್ಲ. ಇನ್ನು ಚಾ ಎಲ್ಲ ಕುಡಿಬೇಕು. ಯಾವುದು ಹೋಟೆಲ್ ಎಲ್ಲ ಓಪನ್ ಆಗಲಿಲ್ಲ ಫ್ರೆಂಡ್ಸ್. ಒಳ್ಳೆ ರೀತಿಯಲ್ಲಿ ಬೆವರುತ್ತದೆ ನನಗೆ. ಇಲ್ಲೊಂದು ಫಾಸ್ಟ್ ಫುಡ್ ಅಂಗಡಿ ಉಂಟು. ಇದು ಪೇರೂರು ಕಡವ ಅಂತ ತಿರುವನಂತಪುರದಲ್ಲಿ. ಹಾಯ್ ಫ್ರೆಂಡ್ಸ್, ತಿರುವನಂತಪುರದಲ್ಲಿ ಇರುವ ಎಲೆಕ್ಟ್ರಿಕಲ್ ಬಸ್ KSRTC ಶಿಫ್ಟ್ ಬಸ್ ನೋಡಿ. ಚಿಕ್ಕ ಒಂದು ಬಸ್ ನೋಡ್ಲಿಕ್ಕೆ ಒಳ್ಳೆ ಕ್ಯೂಟ್ ಆಗಿ ಉಂಟು. ನಾವೀಗ ಎಲ್ಲಿದ್ದೀವಿ? ನಾವು ಪೆರೂರು ಕಡವಿಂದ ದೂರದರ್ಶನ ಕೇಂದ್ರ ಅಂತ ಉಂಟು. ಅದು ಟಿವಿ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಚಾನೆಲ್ನ ದೊಡ್ಡ ಚಾನೆಲ್ನ, ಮಲಯಾಳ ಚಾನೆಲ್ನ ಒಂದು ಕೇಂದ್ರ ಅಂತ ಕಾಣ್ತದೆ. ನಾವು ಅಲ್ಲಿದ್ದೇವೆ. ನಾವೀಗ ಚಾ ಎಲ್ಲ ಕುಡಿದು ಮತ್ತೆ ಆದ್ರೆ ಸಿಗುವಾಯ್ತಾ. ನಾವು ತಿರುವನಂತಪುರಕ್ಕೆ ಯಾಕೆ ಹೋದ ಅಂತ ಹೇಳ್ಬೇಕಾದ್ರೆ ಒಂದು ವರ್ಕ್ಗೆ ಹೋದದ್ದು. ವರ್ಕ್ ಅಷ್ಟು ಕರೆಕ್ಟ್ ಆಗಿಲ್ಲ. ಮತ್ತೆ ತಿರುಗಿ ಬರುವಾಗ ಬಸ್ಸಲ್ಲಿ ಬರುವಾಗ ಒಳ್ಳೆ ರೀತಿ ಒಯ್ಬಿರುವ ಬಿಲ್ಡಿಂಗ್ಗಳು, ಒಯ್ಬಿರುವ ಚರ್ಚ್ಗಳು, ಹಿಸ್ಟೋರಿಕಲ್ ತರ ಇರುವ ಬಿಲ್ಡಿಂಗ್ಗಳು ಒಳ್ಳೆ ರೀತಿಯಲ್ಲಿ ಬಿತ್ತು. ಮತ್ತೆ ಕೆಲವು ರೀತಿಯ ಚಿತ್ರಗಳು ಇತ್ತು. ಮತ್ತೆ ಕ್ರಿಕೆಟ್ ಸ್ಟೇಡಿಯಂ ಸಹ ನೋಡಿದೆವು. ಒಳ್ಳೆ ಬಿತ್ತು ಟೌನ್. ಅಷ್ಟು ವಾರ್ನ್ಗಳೇ ಇರಲಿಲ್ಲ. ಗಾಡಿಗಳು ತುಂಬಾ ಇತ್ತು. ಹಿಸ್ಟೋರಿಕ್ ತರ ಇರೋ ಬಿಲ್ಡಿಂಗ್ ಗಳು ತುಂಬಾ ಇತ್ತು. ನೀವೇ ನೋಡಿ ಅಷ್ಟು ಬಿತ್ತು. ಮತ್ತೆ ಒಂದು ಟೆಂಪಲ್ ಸಹ ನಾವು ನೋಡಿದೆವು ರೋಡ್ ಸೈಡ್ ಅಲ್ಲಿ. ಬಿಲ್ಡಿಂಗ್ ಮತ್ತು ಟೆಂಪಲ್ ಒಟ್ಟಿಗೆ ಆದ್ರೂ ಯಾವ್ದು ಟೆಂಪಲ್ ಅಂತ ಗೊತ್ತಾಗುತ್ತಿಲ್ಲ. ನೀವೇ ನೋಡಿ. ಇಲ್ಲೊಂದು ಟೆಂಪಲ್ ಉಂಟು. ಆ ಬಿಲ್ಡಿಂಗ್ ಮತ್ತು ಆ ಟೆಂಪಲ್ ಒಟ್ಟಿಗೆ ಇರುವುದು. ಜನ ಇದ್ದಾರೆ, ನೀವೇ ನೋಡಿ. ಹಾಯ್ ಫ್ರೆಂಡ್ಸ್, ನಾವೀಗ ಎಲ್ಲಿದ್ದೀವಿ? ತಿರುವನಂತಪುರದಲ್ಲಿ ಓವರ್ ಬ್ರಿಡ್ಜ್ ಎಂಬ ಪ್ಲೇಸ್ ಉಂಟು, ಅಲ್ಲಿ ಇದ್ದೇವೆ. ನಾವು ಹೋದ ಕೆಲಸ ವರ್ಕೌಟ್ ಆಗಲಿಲ್ಲ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಒಂದು ಡೀಟೇಲ್ ಆಗಿ ಮಾಡ್ತೇನೆ. ನಾವೀಗ ಎಲ್ಲಿದೆ ಹೇಳ್ಬೇಕಾದ್ರೆ ತಿರುವನಂತಪುರದಲ್ಲಿ ಒಂದು ರೂಮ್ ಅಲ್ಲಿ ಇದೆ. ಸಣ್ಣ ಒಂದು ರೂಮ್ ಚೀಪ್ ರೇಟ್ ನಲ್ಲಿ ಸಿಕ್ಕಿದೆ. ಒಂದು 900 ರೂಪಾಯಿ, 3 ಜನಕ್ಕೆ ಸೇರಿ 900 ರೂಪಾಯಿ. ಇದೆಲ್ಲಿ ಅಂತ ಹೇಳ್ಬೇಕಾದ್ರೆ ತಿರುವನಂತಪುರದಲ್ಲಿ ಓವರ್ ಬ್ರಿಡ್ಜ್ ಎಂಬ ಪ್ಲೇಸ್ ಉಂಟು, ಅಲ್ಲಿ. ನನಗೆ ಗೊತ್ತಿಲ್ಲ, ಅವರು ಹೇಳಿದ್ರು, ಅದನ್ನು ನಿಮಗೆ ತಿಳಿಸಿಕೊಡೋದಷ್ಟೇ. ಇದು ರೂಮು. ನಮಗೆ ನಮ್ಮ ರೂಮ್ ನಂಬರ್ 114. ಇದಕ್ಕೆ 3 ಜನಕ್ಕೆ ಟೋಟಲ್ 900 ರೂಪಾಯಿ ಆಗಿದೆ. ಇದಕ್ಕೆ ಟಾಯ್ಲೆಟ್ ಅಟ್ಯಾಚ್ ಇಲ್ಲ. ಟಾಯ್ಲೆಟ್ ಅಲ್ಲಿ ಇರುವುದು. ಆದ್ರೂ ಸಹ ತಿರುವನಂತಪುರಕ್ಕೆ ಬಂದ ತಿಳಿಸಿಕೊಟ್ಟದಷ್ಟೇ. ಇಲ್ಲಿ ಅಲ್ಲಿ ಫ್ರೆಂಡ್ ಇದ್ದಾನೆ, ಚಿಂತರಾಜನ್ ಇದ್ದಾನೆ. ಮತ್ತೆ ಇದು ರೂಮು. ಒಂದು ಇಲ್ಲಿ ಉಂಟು, ಒಂದು ಇಲ್ಲಿ ಉಂಟು. ಇದು ಒಂದು ದಿನಕ್ಕೆ 900 ರೂಪಾಯಿ. ಸ್ವಲ್ಪ ಲಾಭ ಅಲ್ಲ? ಲಾಭ ಅದಾಯ್ತು, ಲಾಭ. ಇದು ರೂಮ್ ಫ್ರೆಂಡ್ಸ್ ನೋಡಿ. ಇನ್ನು ಫ್ರೆಶ್ ಆಗಿ ಮತ್ತೆ ಕಾಣುವ. ಸ್ವಲ್ಪ ಫ್ರೆಶ್ ಎಲ್ಲ ಆಗಿ ಮತ್ತೆ ನಾವು ಸಿಗುವ ಆಯ್ತಾ. ಹಾಯ್ ಫ್ರೆಂಡ್ಸ್, ನಾವು ತಿರುವನಂತಪುರಕ್ಕೆ ಯಾಕೆ ಬಂದದ್ದು? ಒಂದು ಕೆಲಸಕ್ಕೆ ಬಂದದ್ದು. ಆ ಕೆಲಸ ವರ್ಕ್ ಆಗಲಿಲ್ಲ. ಈಗ ನಾವು ಎಲ್ಲಿದೆ ಹೇಳ್ಬೇಕಾದ್ರೆ ತಿರುವನಂತಪುರದಲ್ಲಿ ಸರ್ಕಲಲ್ಲಿ ಒಂದು ಸಿಟಿ ಟವರ್ ಎಂಬ ಒಂದು ಹೋಟೆಲ್ ಉಂಟು. ಆ ಹೋಟೆಲಲ್ಲಿ ಚಾ ಎಲ್ಲ ಕುಡಿದು ಈಗ ನಾವು ಎಲ್ಲಿದೆ ಹೇಳ್ಬೇಕಾದ್ರೆ ತಿರುವನಂತಪುರದಲ್ಲಿ ಫೇಮಸ್ ಆಗಿರೋ ಒಂದು ಟೆಂಪಲ್ ಉಂಟು, ಅನಂತ ಪದ್ಮನಾಭ ಕ್ಷೇತ್ರ ತಿರುವನಂತಪುರ. ಈ ಟೆಂಪಲ್ ಒಂದು ಗೋಪುರ ನೀವೇ ನೋಡಿ. ನಾನು ಫಸ್ಟ್ ಟೈಮ್ ನೋಡುದು, ಫಸ್ಟ್ ಟೈಮ್ ತಿರುವನಂತಪುರಕ್ಕೆ ಬರುದು. ಇದು ನಮ್ಮ ಕೇರಳದ ರಾಜಧಾನಿ ಆಗಿದೆ ತಿರುವನಂತಪುರ. ಇದು ಅದರ ಎದುರುಗಡೆ ಇರುವ ಒಂದು ಲೇಕ್ ಆಗಿದೆ, ನೀವೇ ನೋಡಿ. ಇದಕ್ಕೆ ಸಂಬಂಧಪಟ್ಟ ಒಂದು ಟೆಂಪಲ್ ಕಾಸರಗೋಡಲ್ಲಿ ಉಂಟು, ಅನಂತಪುರ ಲೇಕ್ ಟೆಂಪಲ್ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಇದು ಒಂದು ಲೇಕ್ ಟೆಂಪಲ್ ಆಗಿದೆ ಗೈಸ್.
ಹಾಯ್ ಫ್ರೆಂಡ್ಸ್, ಅನಂತ ಪದ್ಮನಾಭ ಕ್ಷೇತ್ರಕ್ಕೆ ಹೋಗಿ ಆಯಿತು, ಒಳಗೆಲ್ಲ ಹೋಗಿ ಆಯಿತು. ನಾನು ಮತ್ತು ಶಿವರಾಜು ಓದೋದು ಒಳ್ಳೆ ಒಯ್ಬಿತ್ತು, ಒಂದು ಪಾಸಿಟಿವ್ ಒಯ್ಬಿತ್ತು. ಒಳಗೆ ಹೋಗುವ ಅಂಗಿ ಹಾಕಲಿಲ್ಲ, ಮತ್ತೆ ಎಲೆಕ್ಟ್ರಾನಿಕ್ಸ್ ವಸ್ತು ಎಂತ ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲ. ನಾವೊಂದು ಮುಂಡು ಮತ್ತು ಲುಂಗಿ ಉಂಟಲ್ಲ, ಲುಂಗಿ ಸುತ್ತಿಕೊಂಡು ಹೋಗುದು ಒಳಗೆ. ಒಂದು ಅರ್ಧ ಗಂಟೆ ಇರುವುದು ಒಂದು ದಿವಸ. 12 ಗಂಟೆಯಿಂದ 12:30 ಮಾತ್ರ ಇರುವುದು. ಎಲ್ಲ ಒಳಗೆ ಹೋಗಿ ಆಯಿತು. ಇನ್ನು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿ 6:30ಕ್ಕೆ ಟ್ರೈನಲ್ಲಿ ಹೋಗುದು. ಬಿಸಿಲಿಗೆ ಅಷ್ಟು ಮಾತಾಡಲಿಕ್ಕೆ ಆಗೋದು, ಅಷ್ಟು ಬಿಸಿಲುಂಟು, ಖಾರವಾಗಿ ಉಂಟು. ಇದು ನಮ್ಮ ಟೆಂಪಲ್ನ ಎದುರುಗಡೆ ಇರುವ ಒಂದು ಲೇಕ್ ಆಗಿದೆ ಫ್ರೆಂಡ್ಸ್. ನೋಡಿ, ಇದು ಫ್ರೆಂಡ್ಸಿನ ಗೋಪುರ, ಅತಿ ದೊಡ್ಡ ಗೋಪುರ. ಇದಕ್ಕೆ ಭಯಂಕರವಾಗಿ ಇಷ್ಟರೆಲ್ಲ ಉಂಟು. ಇವತ್ತಿನಿಂದ ತಿರುವನಂತಪುರ ಎಪಿಸೋಡ್ ಮುಗಿಯಿತು. ನಾನು ಬಂದದ್ದು ಬೇರೆ ವರ್ಕ್ಗೆ, ಅದು ವರ್ಕ್ ಆಗಲಿಲ್ಲ. ಆದ್ರೂ ಸಹ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯಿತು. ತಿರುವನಂತಪುರಗೆ ನಾನು ಬಂದ ವಿಡಿಯೋ ಒಂದು ಡೀಟೇಲ್ ಆಗಿ ಒಂದು ಮಾಡಿದಷ್ಟೇ. ಎಷ್ಟು ಡೀಟೇಲ್ ಆಗಿದೆ ಅಂತ ಗೊತ್ತಿಲ್ಲ. ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಬಂದದ್ದು ವರ್ಕಿಗೆ ಬಂದದ್ದು, ಆ ವರ್ಕ್ ಅಷ್ಟು ಕರೆಕ್ಟ್ ಆಗಿಲ್ಲ. ಅದರ ಬಗ್ಗೆ ಡೀಟೇಲ್ ಆಗಿ ಮತ್ತೊಂದು ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಹೇಳ್ತಾ ನಾನು ಗೈಸ್.